ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅತಿಥಿ ರಾಯರ ಫೇವ್ರೇಟ್ ಕಗ್ಗಿನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿನ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿನ ಹೊರಳಗೆ ಹಾಕ್ಕೋತಾ ಇದ್ದೀನಿ ಕುಟ್ಕೊಳೋದಕ್ಕೆ, 4 ಹಸಿಮೆಣಸಿನ್ಕಾಯಿ ಉದ್ದದಕ್ಕೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಈ ಬೆಳ್ಳುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ, ನಿಮ್ಮ ಮನೆಯಲ್ಲಿ ಖಾರದ ಹೇಗೆ ತಿಂತೀರೋ ಅದರ ಪ್ರಕಾರ ಖಾರದ ಪುಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತೀವಿ, ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುಟ್ಕೊಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಅತಿಥಿರಾಯರು ಒಂದು ಇಂಟರ್ವ್ಯೂಲ್ಲಿ ಹೇಳಿದರು, ತುಂಬಾ ಇಷ್ಟಪಡ್ತೀನಿ ನಾನು ಈ ಡಿಶನ್ನು ಅಂತ ಹೇಳಿದರು. ನನಗೂ ಮಾಡಬೇಕು ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಜೊತೆಗೆ ವಿಡಿಯೋ ಕೂಡ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಹೆಂಚಿಟ್ಕೊಂಡು 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಉದ್ದದಕ್ಕೆ ಹಚ್ಚಿರುವಂಥ ಈರುಳ್ಳಿನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದೇ ಕಡೆ ಹಾಕ್ತಲೇ ಸುತ್ತೂರನೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಇದು ಅರ್ಧ ಬೆಂದಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸ್ವೀಟು ಒಂಥರ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಉದ್ದದಕ್ಕೆ ಹಚ್ಚಿರೋದು ಅಲ್ಲಲ್ಲಿ ಒಂದನ್ನು ಇಟ್ಕೊಳ್ಳಿ, ಸಣ್ಣಗೆ ಕಟ್ ಮಾಡಬೇಡಿ, ಈ ಥರ ಉದ್ದದಕ್ಕೆ ಕಟ್ ಮಾಡಿ, ಒಳ್ಳೆ ಟೇಸ್ಟ್ ಇದೆ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿಗೆ. ಇವಾಗ ಹಚ್ಚಿರುವಂಥ ಕೊತ್ತಂಬರಿ ಹಣ್ಣು ಹಾಕ್ಕೊಳ್ಳೋಣ. ಇದೇ ಲೆವೆಲಲ್ಲಿ ಒಂದು ಸ್ವಲ್ಪ ಆಮ್ಲೆಟ್ ಟೈಪೇ ಬರುತ್ತೆ, ಬಟ್ ಆಮ್ಲೆಟ್ಗೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಕೊತ್ತಂಬರಿಯನ್ನು ಸಣ್ಣಗೆ ಹಚ್ಚಿರೋದನ್ನು ಹಾಕ್ಕೊಡ್ತಾಯಿದ್ದೀನಿ. ಇವಾಗ ಒಂದು 3 ಮೊಟ್ಟೆನ ಹೊಡೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ರೌಂಡಾಗೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ, ಹೆಂಗಾಗುತ್ತೆ ಹಂಗೆ ಮಾಡಿ ತೋರಿಸ್ತೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. 3 ಮೊಟ್ಟೆನ ಹೊಡೆದ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೆಲ್ದಿ ಆದಂಥ ಫುಡ್ಡು ಮತ್ತು ಆಯುರ್ವೇದಿಕ್ ರೆಮಿಡೀಸ್ಗಳನ್ನು ನೋಡೋದಕ್ಕೆ ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ, ಮತ್ತು ಹ್ಯಾಂಡ್ಮೇಡ್ ಐಟಮ್ಸ್ ಕೂಡ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಆವಾಗಲೇ ಕುಟ್ಟಿರುವಂತಹ ಬೆಳ್ಳುಳ್ಳಿ ಖಾರವನ್ನು ಸುತ್ತೂರನ ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆನೂ ಖಾರ ಬೀಳೋ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕವರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾದಂಥ ಈ ಒಂದು ಬೆಳ್ಳುಳ್ಳಿ ಖಾರ ಇದೆಯಲ್ಲ, ಅದೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಸರಿ ಟ್ರೈ ಮಾಡಿದರೆ, ನೀವು ಆ ಒಂದು ವಿಡಿಯೋನ ನೋಡಿ ಟ್ರೈ ಮಾಡಿದರೆ ಕಂಪಲ್ಸರಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಸ್ವಲ್ಪ ಕೆಳಗಡೆಯಿಂದ ನೀಟಾಗಿ ಈ ಒಂದು ಕಗ್ಗಿನ ಒಂದು ಸೈಡಿಂದನೇ ಈ ಥರ ಎಬ್ಬಿಸ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಸರಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಹಿಂಗೆ ತೆಗಿಯೋದ್ರಿಂದ ಸೀದೋಗಲ್ಲ ಕೆಳಗಡೆ. ಫ್ಲೇಮನ್ನು ಒಂದು ಮೀಡಿಯಮಲ್ಲಿ ಇಟ್ಕೋಬೇಕು, ತುಂಬ ಹೈ ಬೇಡ, ಒಂದು ಲೋನು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಇಟ್ಕೊಳ್ಳೋಣ. ಈ ಥರ ಮೇಲೆ ಎಲ್ಲೋ ಇರುತ್ತಲ್ವ, ಅದು ವೈಟ್ ಆಗೋಗಿರಬೇಕು, ಆವಾಗ ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ ಹಿಂದಗಡೆ ಈ ಥರ ನೀಟಾಗಿ ಬಂದಿದೆ. ತುಂಬ ಟೇಸ್ಟಿಯಾದಂಥ ಕಗ್ಗಿನ ರೆಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.